ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಭಾರತೀಯ ಸಾಕ್ಷ್ಯ ಅಧಿನಿಯಮ 2023ಯ ಸೆಕ್ಷನ್ 4 ಅನ್ನು ಡಿಸ್ಕಸ್ ಮಾಡೋಣ. ಸೆಕ್ಷನ್ 4ನ ಪ್ರಕಾರ ಯಾವುದೇ ಫ್ಯಾಕ್ಟ್ಸ್ ಆ ಫ್ಯಾಕ್ಟ್ ಇಶ್ಯೂನಲ್ಲಿ ಇಲ್ಲದೆ ಇರ್ಬೋದು, ಆದರೆ ಫ್ಯಾಕ್ಟ್ಸ್ ಇನ್ ಇಶ್ಯೂಗೆ ಕನೆಕ್ಟ್ ಆಗಿರುತ್ತೆ ಅಥವಾ ರೆಲೆವೆಂಟ್ ಫ್ಯಾಕ್ಟ್ ಆಗಿರುತ್ತೆ. ಅದು ಫ್ಯಾಕ್ಟ್ ಇನ್ ಇಶ್ಯೂ ಅಥವಾ ರೆಲೆವೆಂಟ್ ಫ್ಯಾಕ್ಟ್ ಆಗಿದ್ದು ಯಾವುದೇ ಒಂದು ಟ್ರಾನ್ಸಾಕ್ಷನ್ನ ಅಂದರೆ ಸೇಮ್ ಟ್ರಾನ್ಸಾಕ್ಷನ್ನ ಒಂದು ಪಾರ್ಟ್ ಅನ್ನ ಫಾರ್ಮ್ ಮಾಡುತ್ತೆ, ಅಂದರೆ ಅದು ರೆಲೆವೆಂಟ್ ಆಗುತ್ತೆ. ಆ ಒಂದು ಫ್ಯಾಕ್ಟ್ ಸೇಮ್ ಟೈಮ್ ಸೇಮ್ ಪ್ಲೇಸ್ ನಲ್ಲಿ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಟೈಮ್ ಡಿಫ್ರೆಂಟ್ ಪ್ಲೇಸಸ್ ನಲ್ಲಿ ಆಗಿರ್ಬೋದು. ಆದ್ರೆ ಮೇನ್ ಫ್ಯಾಕ್ಟ್ಗೆ ಆ ಒಂದು ಟ್ರಾನ್ಸಾಕ್ಷನ್ಗೆ ಒಂದು ಫ್ಯಾಕ್ಟ್ ಕಂಪ್ಲೀಟ್ ಮಾಡೋ ರೀತಿಯಲ್ಲಿ ಇದ್ದಾಗ ಆ ಫ್ಯಾಕ್ಟ್ ಕೂಡ ರೆಲಿವೆಂಟ್ ಆಗುತ್ತೆ ಅಂತ ಹೇಳಿ ಈ ಸೆಕ್ಷನ್ ಹೇಳುತ್ತೆ. ಇದನ್ನ ನಾವು ಉದಾಹರಣೆ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಬಹುದು. ಫಸ್ಟ್ ಇಲ್ಯುಸ್ಟ್ರೇಷನ್, ಮೇನ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ಎ ಬಿ ಅನ್ನ ಹೊಡೆಯೋ ಮುಖಾಂತರ ಕೊಲೆ ಮಾಡಿದ್ದಾನೆ, ಆ ಕೊಲೆದಲ್ಲಿ ಎ ಆರೋಪಿಯಾಗಿದ್ದಾನೆ. ಇದು ಮೇನ್ ಫ್ಯಾಕ್ಟ್. ಇಲ್ಲೊಂದು ಟ್ರಾನ್ಸಾಕ್ಷನ್ ಆಗಿದೆ. ಈ ಒಂದು ಟ್ರಾನ್ಸಾಕ್ಷನ್ ಆಗಿದೆಯಲ್ಲ, ಈ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಎ ಅಥವಾ ಬಿ ಅಥವಾ ಬೈ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಆ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಸುತ್ತಮುತ್ತಲಿದ್ದಂತಹ ಜನರು ಈ ಒಂದು ಟ್ರಾನ್ಸಾಕ್ಷನ್ಗೆ ಪಾರ್ಟ್ ಆಗಿರುವಂತಹ ಈ ಒಂದು ಟ್ರಾನ್ಸಾಕ್ಷನ್ ನ ಪಾರ್ಟ್ ಆಗಿರುವಂತಹ ಫ್ಯಾಕ್ಟ್ ಅನ್ನ ಅವರು ಹೇಳ್ಬೋದು ಅಥವಾ ಮಾಡಿರ್ಬೋದು. ಈ ಟ್ರಾನ್ಸಾಕ್ಷನ್ ಬಿಫೋರ್ ಅಥವಾ ಆಫ್ಟರ್ ಆ ಒಂದು ಪಾರ್ಟ್ ಆಗಿರ್ಬೋದು, ಅದು ಕೂಡ ರೆಲಿವೆಂಟ್ ಆಗುತ್ತೆ ಅಂತೇಳಿ ಹೇಳಲಾಗುತ್ತೆ. ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಗವರ್ನಮೆಂಟ್ ಆಫ್ ಇಂಡಿಯಾನ ವಿರುದ್ಧ ಆರ್ಮ್ಡ್ ಇನ್ಸರೆಕ್ಷನ್ ನ ಜೊತೆ ಪಾರ್ಟ್ ತೆಗೆದುಕೊಳ್ಳೋ ಮುಖಾಂತರ ಎ ಎನ್ನುವ ವ್ಯಕ್ತಿ ಗವರ್ಮೆಂಟ್ ಆಫ್ ಇಂಡಿಯಾನ ಅಗೇನೆಸ್ಟ್ ವಾರ್ ಅನ್ನ ವೇಜ್ ಮಾಡಿದ್ದಾನೆ ಅಂತೇಳಿ ಆತನನ್ನ ಆರೋಪಿಯಾಗಿ ನಿಲ್ಲಿಸಲಾಗುತ್ತೆ. ಇದು ಮೇನ್ ಫ್ಯಾಕ್ಟ್. ಈ ತರಹದ ಆರ್ಮ್ಡ್ ಇನ್ಸರೆಕ್ಷನ್ ನಲ್ಲಿ ಯಾವುದೋ ಒಂದು ಪ್ರಾಪರ್ಟಿ ಡೆಸ್ಟ್ರಾಯ್ ಆಗಿರುತ್ತೆ ಅಥವಾ ಯಾವುದೋ ಒಂದು ಟ್ರೂಪ್ಸ್ ಸೇನೆಯ ಮೇಲೆ ಅಟ್ಯಾಕ್ ಆಗಿರುತ್ತೆ ಮತ್ತು ಜೈಲ್ಸ್ ಗಳನ್ನ ಅಂದ್ರೆ ಕಾರಾಗೃಹಗಳನ್ನ ಒಡೆಯಲಾಗಿರುತ್ತೆ. ಇವೆಲ್ಲವೂ ಕೂಡ ಅಂದ್ರೆ ಪ್ರಾಪರ್ಟಿಯನ್ನ ಡೆಸ್ಟ್ರಾಯ್ ಮಾಡೋದು, ಟ್ರೂಪ್ಸ್ ಮೇಲೆ ಅಟ್ಯಾಕ್ ಮಾಡೋದು, ಜೈಲ್ಸ್ ಗಳನ್ನ ಒಡೆಯೋದು ಎಲ್ಲವೂ ಕೂಡ ವೇಜಿಂಗ್ ವಾರ್ ಅನ್ಸ್ಕೊಳ್ಳುತ್ತೆ. ಎಲ್ಲವೂ ಕೂಡ ಆ ಒಂದು ವೇಜಿಂಗ್ ವಾರ್ ಅದೇನು ಟ್ರಾನ್ಸಾಕ್ಷನ್ ಇದೆಯಲ್ಲ ಅದನ್ನ ಇವೆಲ್ಲ ಕಂಪ್ಲೀಟ್ ಮಾಡುತ್ತವೆ, ಅದರ ಪಾರ್ಟ್ಗಳಾಗಿವೆ. ಇವೆಲ್ಲವುಗಳು ಕೂಡ ಯಾವುದೋ ಒಂದು ಸೇಮ್ ಟೈಮ್ ಸೇಮ್ ಪ್ಲೇಸ್ ನಲ್ಲಿ ನಡೆದೇ ಇರಬಹುದು ಅಥವಾ ನಡೆದಿರಬಹುದು, ಆದ್ರೂ ಕೂಡ ಅವು ರೆಲಿವೆಂಟ್ ಆಗ್ತವೆ. ಯಾಕಂದ್ರೆ ಈ ಒಂದು ವೇಜಿಂಗ್ ವಾರ್ ಅನ್ನುವಂತಹ ಒಂದು ಟ್ರಾನ್ಸಾಕ್ಷನ್ ಇದೆಯಲ್ಲ ಅದನ್ನ ಕಂಪ್ಲೀಟ್ ಮಾಡ್ತವೆ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಸಿ. ಇಲ್ಲಿ ಎ ಬಿ ಅನ್ನ ಡಿಫಮೇಷನ್ ಕೇಸ್ ನಲ್ಲಿ ಸುಯಿ ಮಾಡ್ತಾನೆ. ಇದು ಮೇನ್ ಫ್ಯಾಕ್ಟ್. ಇವರಿಬ್ಬರ ಮಧ್ಯೆ ಲೆಟರ್ಸ್ ಗಳು ಟ್ರಾನ್ಸಾಕ್ಷನ್ ಆಗಿರ್ತವೆ. ಯಾವುದೋ ಒಂದು ಲೆಟರ್ ನಲ್ಲಿ ಬಿ ನನಗೆ ಡಿಫೇಮ್ ಮಾಡಿದಾನೆ ಅಂತೇಳಿ ಎ ಹೇಳ್ತಾನೆ. ಆದ್ರೆ ಇಲ್ಲಿ ನಾವು ಕೇವಲ ಆ ಒಂದು ಲೆಟರ್ ಅನ್ನ ಕನ್ಸಿಡರ್ ಮಾಡಲಾರದೆ ಅದರ ಹಿಂದೆ ಅಥವಾ ಅದರ ನಂತರದಲ್ಲಿ ಏನು ಲೆಟರ್ಸ್ಗಳು ಟ್ರಾನ್ಸಾಕ್ಷನ್ ಆಗಿರ್ತಾವಲ್ಲ ಅವುಗಳನ್ನು ಕೂಡ ನಾವು ನೋಡಬೇಕಾಗತ್ತೆ. ಅವುಗಳನ್ನ ನೋಡಿದಾಗ ಅಲ್ಲಿ ಏನು ಟ್ರಾನ್ಸಾಕ್ಷನ್ ಆಗಿದೆಲ್ಲ ಅದು ಕಂಪ್ಲೀಟ್ ಆಗುತ್ತೆ. ಸೊ ಆ ಒಂದು ಲೆಟರ್ ಹಿಡ್ಕೊಂಡು ಹಿಂದೆ ಅಥವಾ ಮುಂದೆ ಲೆಟರ್ ಟ್ರಾನ್ಸಾಕ್ಷನ್ಸ್ ಗಳಾಗಿದ್ರೆ ಅವುಗಳನ್ನು ಕೂಡ ನೋಡಬೇಕಾಗಿದೆ. ಅದನ್ನ ಸೇಮ್ ಪಾರ್ಟ್ ಆಫ್ ದ ಫಾರ್ಮಿಂಗ್ ಪಾರ್ಟ್ ಆಫ್ ದ ಟ್ರಾನ್ಸಾಕ್ಷನ್ ಅಂತೇಳಿ ಕರೆಯಲಾಗುತ್ತೆ. ನಾವು ಹಿಂದೆ ಮುಂದೆ ಇರೋ ಲೆಟರ್ಗಳು ನೋಡಿದಾಗ ಏನಾಗಿದೆ ಬ್ಯಾಕ್ ಗ್ರೌಂಡ್ ಏನು ಅಂತೇಳಿ ನಾವು ತಿಳ್ಕೊಳ್ಬಹುದು. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಈಗ ಯಾವುದೋ ಒಂದು ಸರ್ಟೇನ್ ಗೂಡ್ಸ್ ಗಳನ್ನ ಬಿ ಹೇಗೆ ಡೆಲಿವರ್ ಮಾಡಬೇಕಾಗಿರುತ್ತೆ, ಆದ್ರೆ ಆ ಗೂಡ್ಸ್ ಇನ್ನು ಬೇರೆ ಯಾವುದೋ ವ್ಯಕ್ತಿಗೆ ಡೆಲಿವರ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಹೇಗೆ ಡೆಲಿವರ್ ಆಯಿತು ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡಬೇಕಾದ್ರೆ ಎಷ್ಟು ಜನರಿಂದ ಫಸ್ಟ್ ಯಾವ ರೀತಿಯಾಗಿ ಡೆಲಿವರ್ ಆಯಿತು, ನಂತರ ಯಾವ ರೀತಿ ಡೆಲಿವರ್ ಆಯಿತು, ನಂತರ ಯಾರಿಂದ ಯಾರ ಹತ್ರ ಹೋಗ್ತು, ಸೊ ಅದೆಲ್ಲ ಕೂಡ ಏನಾಗುತ್ತೆ ಗೊತ್ತಾ, ಫಾರ್ಮಿಂಗ್ ಪಾರ್ಟ್ ಆಫ್ ಸೇಮ್ ಟ್ರಾನ್ಸಾಕ್ಷನ್ ಆಗ್ಬಿಡುತ್ತೆ. ಆದ್ದರಿಂದ ಈ ಎಲ್ಲ ಒಂದು ಫ್ಯಾಕ್ಟ್ಸ್ ಗಳು ಕೂಡ ರೆಲೆವೆಂಟ್ ಫ್ಯಾಕ್ಟ್ಸ್ ಗಳಾಗ್ತವೆ. ಸೊ ಸೆಕ್ಷನ್ 4 ಏನ್ ಹೇಳುತ್ತಂದ್ರೆ, ಯಾವುದೇ ಒಂದು ಫ್ಯಾಕ್ಟ್ ಸೇಮ್ ಟ್ರಾನ್ಸಾಕ್ಷನ್ ಪಾರ್ಟ್ ಆಗಿದ್ರೆ
ಅದು ಅಂತಹ ಒಂದು ಫ್ಯಾಕ್ಟ್ ಕೂಡ ರೆಲಿವೆಂಟ್ ಫ್ಯಾಕ್ಟ್ ಅಂತೇಳಿ ಹೇಳಲಾಗುತ್ತೆ ಅಂತೇಳಿ ಈ ಸೆಕ್ಷನ್ ಹೇಳುತ್ತೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.